ಸರ್ ನಾವು ಒಂದು 7-8 ವರ್ಷ ಕೆಳಗಡೆ ಐ ಕಲೆಕ್ಷನ್ ಸೆಂಟರ್ ಅಂತ ಮಾಡ್ತೀವಿ. ಗ್ಲುಕೋಮಾವನ್ನು ಕಲೆಕ್ಟ್ ಮಾಡ್ತೀವಿ ಸರ್. ಯಾರನ್ನ ತೀರ್ಕೊಂತಾರೆ ಅವ್ರ ಫ್ಯಾಮಿಲಿಯವರು ಅವರ ಐ ಡೊನೇಷನನ್ನು ಮಾಡಲಿಕ್ಕೆ ತಯಾರಿದ್ದರೆ ನಾವು ಐ ಡೊನೇಷನನ್ನು ಅವ್ರದ್ದು ಐ ಗ್ಲುಕೋಮಾವನ್ನು ತಕ್ಕೊಂಡು ನಾವು ಬಳ್ಳಾರಿ ವಿಮ್ಸಿಗೆ ಕಳಿಸ್ತೀವಿ ಸರ್. ಅದು ಐ ಕಲೆಕ್ಷನ್ ಸೆಂಟರ್ ಅಂತೇಳಿ ನಾವು ಓಪನ್ ಮಾಡಿದ್ದೀವಿ. ಅದು ಸಪ್ರೇಟ್ ಹಿಂಗಿದೆ, ಅದಕ್ಕೆ ಬೇರೆ ಸಪ್ರೇಟ್ ಸ್ಟಾಫ್ ಇದೆ. ಐ ಹಾಸ್ಪಿಟ್ಲಲ್ಲೇ ಸ್ಟಾಫ್ ಇದೆ. ಅದಕ್ಕಾಗಿ ಅದು ಸಪ್ರೇಟ್ ಅದೊಂದು ಸಿಸ್ಟಮ್ ಇದೆ. ಹೆಂಗೆ ತಗೋಬೇಕು, ಅದರಲ್ಲಿ ಹೆಂಗೆ ಸ್ಟೋರ್ ಮಾಡಬೇಕು, ಎಷ್ಟು ತಾಸಲ್ಲಿ ಅಲ್ಲಿ ನಾವು ವಿಮ್ಸಿಗೆ ಮುಟ್ಟಿಸ್ಬೇಕು, ಅದೆಲ್ಲ ಒಂದು ಸಿಸ್ಟಮ್ ಇದೆ. ಆ ಪ್ರಕಾರ ನಾವು ಆ ರೂಲ್ಸ್ ಅವರು ಏನು ಹೇಳ್ತಾರೆ ಆ ಪ್ರಕಾರ ನಾವು ತಗೊಂತೀವಿ. ಮತ್ತು ಆ ಐಯನ್ನು ಕಲೆಕ್ಷನ್ ಮಾಡಿದ್ದವರಿಗೆ ನಮ್ಮಲ್ಲಿ ನಾವು ಯಾರಿಗೂ ಹೇಳೋಂಗಿಲ್ಲ ಸರ್. ಇವಾಗ ಇವರಿಗೆ ಡೊನೇಟ್ ಮಾಡಿರಿ, ಅವರಿಗೆ ಡೊನೇಟ್ ಮಾಡಿರಿ ಅಂತ ನಮ್ಮ ಅಧಿಕಾರ ಇಲ್ಲ. ಅದು ವಿಮ್ಸ್ ಅವ್ರ ಅಧಿಕಾರ. ಅವರಲ್ಲಿ ಲೀಸ್ಟ್ ಇರುತ್ತೆ. ಆ ಲೀಸ್ಟಿನ ಪ್ರಕಾರ ಪ್ರಿಯಾರಿಟಿ ಪ್ರಕಾರ ಅವರು ಕೊಟ್ಕೊಂತ ಹೋಗ್ತಾರೆ ಸರ್. ನಾವು ಬರೀ ಇಲ್ಲಿಂದ ಕಲೆಕ್ಟ್ ಮಾಡಬೇಕು, ಅಷ್ಟೇ. ಅದು ಎಷ್ಟೊತ್ತಿರುತ್ತೆ ಸರ್ ಅದು ಪವರ್? ಈಗ ಒಬ್ಬ ವ್ಯಕ್ತಿ ಸಾವನ್ನಪ್ಪಿರ್ತಾರಲ್ಲ, ಅದು ಎಷ್ಟೊತ್ತಿಗೆ ಇನ್ನೊಬ್ಬರು ಹಾಕೋರಿಗೆ ಅದು 5 ರಿಂದ 6 ತಾಸು ಒಳಗಡೆ ತಕ್ಕೊಂಡು ಅಷ್ಟೊಳಗೆ ತಕ್ಕೋಬೇಕು. ಹೌದು, 5 ರಿಂದ 6 ತಾಸು ಒಳಗಡೆ ತಕ್ಕೊಂಡು ನಾವು ಅಲ್ಲಿ ಕೆಮಿಕಲ್ಲು, ಅದರದ್ದು ಸ್ಟೋರೇಜ್ ಸಿಸ್ಟಮು ಅದೆಲ್ಲ ಇರುತ್ತೆ. ಅದರಲ್ಲಿ ಅದು ಸ್ಟೋರ್ ಮಾಡಿಬಿಟ್ಟು ನಾವು 12 ಅವರ್ಸ್ ಒಳಗಡೆ ನಾವು ಬಳ್ಳಾರಿಗೆ ಮುಟ್ಟಿಸ್ತೀವಿ. ಮುಂದೆ ಅವರು ಅಪ್ಲೈ ಮಾಡ್ತಾರಲ್ಲ ಸರ್, ಅವರು ಇಂಪ್ಲಾಂಟ್ ಮಾಡೋಲ್ಲ, ಅದು ಅವರಿಗೆ ಗೊತ್ತು ಸರ್. ಅದು ಎಷ್ಟು ತಾಸು ಅನ್ನೋದು ಸುಮ್ಮನೆ ಪತ್ತಪ್ಪ ಮಾಹಿತಿ ಇದು ಇಷ್ಟು. ನಮಗೆ 5 ತಾಸು ಒಳಗಡೆ ನಾವು ತಕ್ಕೊಂಡ್ಬರ್ಬೇಕು. ಇವಾಗ ನಮ್ಮ ಹತ್ರ ಭಾಳ ಜನ ಪ್ಲೆಡ್ಜ್ ಮಾಡಿದ್ದಾರೆ. ನಾವು ಅವ್ರು ಪ್ಲೆಡ್ಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಭಾಳ ಈಸಿ ತಕ್ಕ. ಇವಾಗ ನಾನು ಕೊಡ್ತೀನಿ ಅಂತೇಳಿ ನಾನೇ ಬರೆದು ಕೊಟ್ಟರೆ ನಮ್ಮ ಮನೆಯವ್ರಿಗೆ ಸಮಜಾಯಿಸೋದಿರಂಗಿಲ್ಲ. ಇವಾಗ ನಾನು ಕೊಟ್ಟಿಲ್ಲ ಅಂತಂತ ಹೇಳಿದರೆ ನಮ್ಮ ಮನೆಯವ್ರಿಗೆ ಹೋಗ್ಬೇಕು, ಕನ್ವಿನ್ಸ್ ಮಾಡಬೇಕು, ಅದೆಲ್ಲ ಇರುತ್ತೆ. ಕೆಲವು ಮಂದಿ ವಾಲಂಟಿಯರಾಗಿ ಬರ್ತಾರೆ. ನಮ್ಮ ಮನೆಗೆ ಹಿಂಗೆ ಒಬ್ರು ತೀರ್ಕೊಂಡಿದ್ದಾರೆ, ನೀವು ಬಂದು ತಗೊಂಡು ಹೋಗ್ರಿ ಅಂತ ನಾವು ತಗೊಂಡು. ಒಬ್ಬರು ತೀರ್ಕೊಂಡ್ರೆ ಇಬ್ರು ಕಣ್ಣು ಬರುತ್ತೆ ಸರ್. ಒಬ್ಬರು ದಾನ ಮಾಡಿದರೆ ಇಬ್ಬರು ಕಣ್ಣು ಕೊಟ್ಟಾಗ ಸರ್. 2 ಕಣ್ಣು ಒಬ್ಬರಿಗೆ ಹಾಕಲ್ಲ, ಇಬ್ಬರು ಕಣ್ಣಿಲ್ಲದವ್ರಿಗೆ ಹಾಕ್ತಾರೆ ಸರ್. ಅದಕ್ಕೆ ಇವೆಲ್ಲ ನಾವು ಸಿಸ್ಟಮು, ಫ್ರಿಜ್ಜು, ಅವೆಲ್ಲ ಇನ್ಸ್ಟ್ರೂಮೆಂಟ್ಗಳು ಅವೆಲ್ಲ ನಾವು ತಗೊಂಬರ್ಲಿಕ್ಕೆ ನಮ್ಮ ದಾನಿಗಳದ ಸರ್. ಅದು ಕೂಡ ಕೋರಿ ಶೆಟ್ಟರ್ ಅಂತ ಅವರು ITC ಡೀಲರ್ ಇದ್ದಾರೆ ಇಲ್ಲಿ. ಅವರು ನಮಗೆ ದಾನ ಮಾಡಿದ್ದಾರೆ ಸರ್. ಅವರು ಇದ್ರ ಮೇಲೆ ನಾವು ಎಲ್ಲ ಅವ್ರ ಹೆಸರು ಮೇಲೆ ನಾವೆಲ್ಲ ಅದೆಲ್ಲ ಸಿಸ್ಟಮ್ ಒಂದು ಸೆಟ್ ಮಾಡಿ ಸ್ಯಾಲ್ರಿ ಕೊಡ್ತೀವಿ ಸರ್. ಒಂದು ಮನುಷ್ಯ ಪರ್ಮನೆಂಟಾಗಿ ಇರ್ತಾನೆ. ಎನಿ ಟೈಮ್ ಏನಾದರೂ ಕಾಲ್ ಬಂದರೆ ನಾವು ಅವರಿಗೆ ಸ್ಯಾಲ್ರಿ ಕೊಟ್ಟು ಅಟೆಂಡ್ ಮಾಡಿ ಅವ್ನು ತಗೊಂಡು. ಈಗಿರೋದು ಪ್ಲಾನ್ ಓನ್ಲಿ ಐ ಅಷ್ಟೇ ಸರ್, ಯಾವುದಿಲ್ಲ. ನಮಗೆ ಪರ್ಮಿಷನ್ ಸಿಗಲ್ಲ ಸರ್. ಬೇರೆ ಆರ್ಗನ್ಸ್ ನಿಮಗೆ ಮೆಡಿಕಲ್ ಕಾಲೇಜ್ ಬೇಕು. ನಾವು ಐ ಅಂದರೆ ನಾವು OT ಗೀಟಿ ಅವೆಲ್ಲ ಏನು OT ಬೇಕಾಗಿಲ್ಲ ಸರ್. ಅಲ್ಲೇ ಅವ್ರ ಮನೆಗೆ ಹೋಗಿ ತಗೊಂಬಂದ್ಬಿಡ್ತೀವಿ. ಬೇರೆ ಆರ್ಗನ್ಸ್ ಅಂತಂತ ಹೇಳಿದ್ರೆ OTಗೆ ತರಬೇಕು ಸರ್. ಆ ಡೆಡ್ ಬಾಡಿಯನ್ನು OTಗೆ ತರಬೇಕು. ಅದಕ್ಕೆ ಸಪ್ರೇಟ್ OT ಇರುತ್ತೆ ಸರ್. ಹಾಂ, ಅದು ರೆಸ್ಟ್ರಿಕ್ಷನ್ಸು, ಪರ್ಮಿಷನ್ಸು, ರೆಕಾರ್ಡು ಇವೆಲ್ಲ ಮೆಡಿಕಲ್ ಕಾಲೇಜಸ್ ಇದ್ದರೆ ಅವರು ಅಲೋ ಮಾಡ್ತಾರೆ. ನಮಗೆ ಪರ್ಮಿಷನ್ ಸರ್. ಈಗ ನಮ್ಮ ಹೊಸಪೇಟೆಯಲ್ಲೇ ಸುಮಾರು ಜನ ಕಣ್ಣಿಲ್ದಾರಲ್ಲ, ಅವ್ರಿಗೆ ಏನಾದರೂ ನಿಮ್ಮ ಕಡೆಯಿಂದ ಅವಕಾಶ ಇದೆಯಾ? ಕಣ್ಣಿಲ್ಲದವ್ರಿಗೆ ನಾವೇನು ಹೇಳೋದಂತ ಹೇಳಿದ್ರೆ ಅವರು ಹೋಗಿ ವಿಮ್ಸಲ್ಲಿ ರಿಜಿಸ್ಟರ್ ಆಗಬೇಕು ಫಸ್ಟು. ಹ್ಞೂ ಸರ್. ರಿಜಿಸ್ಟರ್ ಆದರೆ ಅವರು ಪ್ರಿಯಾರಿಟಿ ಪ್ರಕಾರ ಸೀರಿಯಲ್ ಪ್ರಕಾರ ಅವರು ಅವ್ರಿಗೆ ಕಣ್ಣು ಕೊಡ್ತಾರೆ ಸರ್. ತುಂಬ ಧನ್ಯವಾದಗಳು ಸರ್. ಎಲ್ಲ ಮಾಹಿತಿ ಧನ್ಯವಾದ. ಥ್ಯಾಂಕ್ ಯು ಸರ್.